ಒಂದು ಕಡೆಯಲ್ಲಿ ಒಬ್ಬ ಹುಡುಗಿಯನ್ನು ವಿದ್ಯಾರ್ಥಿನಿಯು ತನ್ನ ಸಹಪಾಠಿಗಳನ್ನು ಹಿಂಸಿಸುವುದನ್ನು ಇಷ್ಟಪಡುತ್ತಿದ್ದಳು. ಅವಳು ಆಹಾರದ ತುಂಡುಗಳು ಮತ್ತು ಕಾಗದದ ಚೆಂಡುಗಳನ್ನು ಅವರ ಮೇಲೆ ಎಸೆದು ಆನಂದಿಸುತ್ತಿದ್ದಳು. ಆದರೆ ಯಾರೂ ಶಿಕ್ಷಕರಿಗೆ ಹೇಳಲು ಧೈರ್ಯ ಮಾಡಲಿಲ್ಲ, ಏಕೆಂದರೆ ಅವಳಿಂದ ಹಿಂಸೆ ಇನ್ನಷ್ಟು ಹೆಚ್ಚುತ್ತಿತ್ತೆಂದು ಅವರು ಭಯಪಟ್ಟರು. ಒಂದು ದಿನ ಆ ಹುಡುಗಿಯನ್ನು ಮುಖ್ಯ ಶಿಕ್ಷಕರ ಕಚೇರಿಗೆ ಬರುವಂತೆ ಕೇಳಲಾಯಿತು. ತರುವಾಯ ಆಕೆಯು ಪ್ರವೇಶಿಸುತ್ತಿದ್ದಂತೆ ಆಕೆಯ ತಂದೆ ತಾಯಿಗಳನ್ನು ಕಚೇರಿಯಲ್ಲಿ ಕೂರಿಸಿಕೊಂಡು ಮುಖ್ಯ ಶಿಕ್ಷಕಿಯು ಇದಕ್ಕಾಗಿಯೇ ಅವಳನ್ನು ಶಾಲೆಯಿಂದ ಹೊರಹಾಕಲಾಗುತ್ತಿದೆ ಎಂದು ಹೇಳುತ್ತಿದ್ದರು. ಆಕೆಯ ತಂದೆ ಅವಳಿಗೆ, ಹೋಗು ಮಗಳೇ, ನಾವು ಈ ವಿಷಯವನ್ನು ನೋಡಿಕೊಳ್ಳುತ್ತೇವೆ ಎಂದು ಹೇಳಿದರು. ತಂದೆ ತಾಯಿಗಳು ಇದನ್ನು ಸರಿಪಡಿಸುತ್ತಾರೆ ಎಂದು ಹೆಮ್ಮೆಯಿಂದ ಆಕೆ ಕಾರಿಗೆ ಹೋಗಿ ಕಾದರು. ಮುಂದೆ ಅವರು ಕಾರಿನಲ್ಲಿ ಕೂಡಿದಾಗ ತಂದೆ, ಚಿಂತೆ ಬೇಡ ಮಗಳೇ, ನೀನು ನಾಳೆ ಮತ್ತೆ ಶಾಲೆಗೆ ಹೋಗುತ್ತೀಯಾ ಎಂದು ಹೇಳಿದರು. ಮುಂದಿನ ದಿನ ಅವರು ಶಾಲೆಗೆ ಬಂದಾಗ ಮುಖ್ಯ ಶಿಕ್ಷಕಿ ಕಪಾಟು ಮತ್ತು ಕಸ ಎತ್ತಲು ಬಳಸುವ ಸಾಮಗ್ರಿಗಳೊಂದಿಗೆ ನಿಂತಿದ್ದರು. ಅವರು, ಇದು ನಿನಗೆ 30 ದಿನಗಳ ಕಾಲ ಶಾಲಾ ಕರ್ತವ್ಯವಾಗಿರುತ್ತದೆ ಎಂದು ಹೇಳಿದರು. ತಕ್ಷಣ ಆಕೆ ತಂದೆಗೆ, ನನ್ನನ್ನು ಸಹಾಯ ಮಾಡು ಅಪ್ಪ ಎಂದು ಕೇಳಿದರು. ತಂದೆಯು, ಇದು ನಮ್ಮ ಆಲೋಚನೆ ಮಗಳೇ. ನಿನ್ನ ತಾಯಿಯು ನಾನು ಎಂದಿಗೂ ಹಿಂಸೆಯನ್ನು ಬೆಂಬಲಿಸುವುದಿಲ್ಲ. ನೀನು ಮಾಡಿದ್ದು ಮಕ್ಕಳಿಗೆ ತುಂಬಾ ಕೆಟ್ಟದ್ದು. ನಾವು ತಂದೆ ತಾಯಿಗಳಾಗಿ ಕೇವಲ ನಿನಗೆ ಹಾಸಿಗೆಯಲ್ಲಿಯೇ ನಿದ್ರೆ ಮಾಡುವಂತಿಲ್ಲ ಅಥವಾ ಊಟ ಕೊಡಬೇಕೆಂಬ ಜವಾಬ್ದಾರಿ ಮಾತ್ರವಲ್ಲ, ಇದಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳನ್ನು ಒಳ್ಳೆಯ ಮನುಷ್ಯರನ್ನಾಗಿ ಬೆಳೆಸುವುದು ನಮ್ಮ ಜವಾಬ್ದಾರಿ.